ಪೊಲೀಸ್ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ. ಇಡೀ ಘಟನೆ ಬಗ್ಗೆ ನೆನೆದು ಪವಿತ್ರ ಗೌಡ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಾಗ ವಿಚಾರಣೆ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಕಸ್ಟಡಿಯಲ್ಲಿ ಅಳಲು ತೊಡ್ಕೊಂಡಿದ್ದಾರೆ. ಅಂದ್ರೆ ನನ್ನಿಂದನೇ ಇಷ್ಟೆಲ್ಲ ಆಗೋಯ್ತಲ್ಲ ಅನ್ನುವಂಥ ಮರುಕ, ಗಿಲ್ಟ್ ಫೀಲ್ ಅವರನ್ನು ಕಾಡಿರಬಹುದು. ಘಟನೆ ಬಳಿಕ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಒಂದು ಮೆಸೇಜ್ ಬಂತು, ಕೆಟ್ಟದಾಗಿ ಕಮೆಂಟ್ ಹಾಕಿದ್ದು ಹೌದು, ಆದರೆ ಇದು ನನ್ನಿಂದ ಇಷ್ಟು ದೊಡ್ಡದಾಗೋಯ್ತಲ್ಲ, ಇದರಿಂದ ಒಂದು ಕೊಲೆ ನಡೆದು ಹೋಗಿ ನಾವೆಲ್ಲ ಪೊಲೀಸರ ಕಸ್ಟಡಿ ಸೇರೋ ಹಾಗಾಯ್ತಲ್ಲ ಅಂತ ಹೇಳಿ ಒಟ್ಟಾರೆ ಘಟನಾವಳಿ ಏನು ನಡೀತು ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನವರೆಗೆ ಅದೆಲ್ಲವನ್ನು ನೆನೆದು ಕಸ್ಟಡಿಯಲ್ಲಿರುವಂಥ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಪೊಲೀಸರ ವಿಚಾರಣೆ ಎದುರಿಸುವಂಥ ಸಂದರ್ಭದಲ್ಲಿ ಅಂತ. ಬಹುಶಃ ಇದು ಈ ಹಂತಕ್ಕೆ ಬರುತ್ತೆ, ನಾವೆಲ್ಲರೂ ಪೊಲೀಸ್ ಕಸ್ಟಡಿಯಲ್ಲಿ ಉಳಿಬೇಕಾಗತ್ತೆ, ಹಗಲು ರಾತ್ರಿ ಏನದೇ ವಿಚಾರಣೆ ಎದುರಿಸಬೇಕಾಗತ್ತೆ, ಕೊಲೆ ಕೇಸ್ನಲ್ಲಿ ನಾನು A1 ಆರೋಪಿ ಆಗ್ಬಿಡ್ಬಹುದೇನೋ ಅಂತ ಪವಿತ್ರ ಗೌಡ ಕೂಡ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಹೇಳೋದು, ನಮ್ಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಬೇಕು ಅಂತಲ್ಲ, ಕಾನೂನು ಮಾರ್ಗದಲ್ಲಿ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ಬೇಕು ಅದರ ಅವಕಾಶ ಎಲ್ಲ ಇರುತ್ತೆ. ಪೊಲೀಸರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ನನಗೆ ಈ ರೀತಿ ಹಿಂಸೆ ಆಗ್ತಾ ಇದೆ, ಕೆಟ್ಟ ಮೆಸೇಜ್ಗಳು, ನಿಂದನೆಯ ಮೆಸೇಜ್ಗಳು, ಅಶ್ಲೀಲವಾದ ಮೆಸೇಜ್ಗಳು ಬರ್ತಾ ಇದೆ, ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ, ಆತನಿಗೊಂದು ಎಚ್ಚರಿಕೆ ಕೊಡಿ, ಇದು ಪುನರಾವರ್ತನೆ ಆಗದ ಹಾಗೆ ಮಾಡಿ ಅಂದಿದ್ದಿದ್ರೆ ಪೊಲೀಸರು ಅದನ್ನು ಮಾಡಿರ್ತಾ ಇದ್ರು. ಆದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಆತನನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಸಿ ಇಲ್ಲಿ ಶೆಡ್ನಲ್ಲಿಟ್ಟು ಹಲ್ಲೆ ಮಾಡಿಸಿ ಈಗ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಪ್ರಾಯಶ್ಚಿತ್ತ ಅಥವಾ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತಾರೆ, ಬಟ್ ಕೊಲೆ ಕೇಸ್ನಲ್ಲಿ ಕಾನೂನು ಅದನ್ನೆಲ್ಲ ಕೇಳೋದಿಲ್ಲ. ಏನು ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರಂತೆ ಪವಿತ್ರ ಪೊಲೀಸ್ ಕಸ್ಟಡಿಯಲ್ಲಿ? ವಿಜಯ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರೋಪಿಗಳನ್ನ ಮಹಜರು ಕೂಡ ಮಾಡಿದ್ರು. ಮಹಜರು ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಪವಿತ್ರ ಗೌಡ ಕಣ್ಣೀರನ್ನ ಇಡ್ತಾ ಇದ್ರು. ಈ ಒಂದು ಪ್ರಕರಣದ A1 ಆರೋಪಿ ಅವರು, ಪ್ರಕರಣದ ಸೂತ್ರಧಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಏನು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ವಿ ವಿಜುವಲ್ಸ್ ಅಲ್ಲಿ, ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ರು ಅವರು. ಅದು ಪಶ್ಚಾತ್ತಾಪದ ಕಣ್ಣೀರ ಅಥವಾ ಬೇರೆ ರೀತಿಯ ಕಣ್ಣೀರ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಸಾಕಷ್ಟು ಜನ ಆರೋಪಿಗಳು ಮಂಕಾಗಿದ್ರು, ಕೆಲವರು ಅದರಲ್ಲಿ ಅಳ್ತಾ ಇದ್ರು. ಇದೇ ರೀತಿ ಪವಿತ್ರ ಗೌಡ ಕೂಡ ಅಳ್ತಾ ಇದ್ದಂಥದ್ದು. ಜೊತೆಗೆ ಕೋರ್ಟ್ನಲ್ಲೂ ಕೂಡ ಅವರು ಕಣ್ಣೀರು ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲೂ ಕೂಡ ಅವರು ಕಣ್ಣೀರನ್ನ ಹಾಕ್ತಾ ಇದ್ರು ಅಂತ ಹೇಳಿ, ಅದು ಪಶ್ಚಾತ್ತಾಪದ ಕಣ್ಣೀರ ಅಂತ. ಯಾಕೆ ಅಂತಂದ್ರೆ ಅವ್ರೀಗ ಪಶ್ಚಾತ್ತಾಪ ಪಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ. ಪೊಲೀಸರು ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಅದೇ ರೀತಿ ಕ್ರಮವನ್ನ ಕೂಡ ಕೈಗೊಳ್ತಾರೆ. ಜೊತೆಗೆ ಪೊಲೀಸರು ಈಗಾಗಲೇ ಎಂಕ್ವೈರಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪೋಷಕರು ಹಾಕ್ತಾ ಇರುವಂತಹ ಕಣ್ಣೀರಿದೆಯಲ್ಲ, ಅವರ ಮುಗಿಲು ಮುಟ್ಟಿದ ಆಕ್ರಂದನ ಅಥವಾ ಅವರ ಶಾಪ ಯಾರಿಗೂ ಕೂಡ ಬೇಡ ಅನ್ನೋ ರೀತಿಯಲ್ಲಿ ಇದೆ. ನಿಜಕ್ಕೂ ಕೂಡ ಆತಂಕ ಆಗುತ್ತೆ, ಬೇಸರ ಆಗುತ್ತೆ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ. ಅವರ ರೇಣುಕಾಸ್ವಾಮಿ ಏನಿದ್ದಾರೆ, ಅವರ ಪತ್ನಿ ಗರ್ಭಿಣಿ ಇದ್ದಾರೆ, ಅವರು ಕೂಡ ಸಾಕಷ್ಟು ನೋವಿನ ಮಾತನ್ನ ಹೇಳಿದ್ರು. ಏನೋ ಮಾಡಿ ಬಿಟ್ಬಿಟ್ಟಿದ್ರು, ಇವತ್ತು ನಮ್ಮ ಗಂಡನ ನಾನು ನೋಡ್ಕೊಳ್ತಾ ಇದ್ದೆ ಅನ್ನೋ ಒಂದು ಅಳಲನ್ನ ಅವರು ತೋರ್ಪಡಿಸಿದ್ರು. ಜೊತೆಗೆ ಜಸ್ಟ್ ವಾರ್ನ್ ಮಾಡ್ಬಿಟ್ಟಿದ್ರು ಅಥವಾ ನಮ್ಗೆ ಇನ್ಫಾರ್ಮ್ ಮಾಡಿದ್ರು, ನಾವೇನೋ ಮಾಡ್ತಾ ಇದ್ವಿ ಅನ್ನೋ ಮಾತನ್ನ ಹೇಳಿದ್ರು. ಈ ರೀತಿಯ ಕೊಲೆ ಮಾಡಿದ್ರಲ್ಲ, ಇನ್ನೂ ಕೂಡ ಜಗತ್ತನ್ನೇ ನೋಡದ ಮಗು ಅಪ್ಪನ ಕಳ್ಕೊಂಡಿದ್ಯಲ್ಲ, ಈ ನೋವು ಯಾರಿಗೂ ಕೂಡ ಬೇಡ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತನಾಡಿದ್ರು. ಆದ್ರೆ ಪವಿತ್ರ ಗೌಡ ಕೂಡ ಒಬ್ಬ ಹೆಣ್ಣಾಗಿ ಈ ರೀತಿಯಾಗಿ ಮಾಡಿದ್ರಲ್ಲ ಅಂತ ಹೇಳಿ ಅವರು ಸಾಕಷ್ಟು ನೋವನ್ನ ವ್ಯಕ್ತಪಡಿಸಿದ್ರು. ಅದೇ ನಿಟ್ಟಿನಲ್ಲಿ ಪವಿತ್ರ ಗೌಡ ಕೂಡ ನಿನ್ನೆ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ರು. ನಿಜಕ್ಕೂ ಕೂಡ ಇದು ಪಶ್ಚಾತ್ತಾಪದ ಕಣ್ಣೀರ ಗೊತ್ತಿಲ್ಲ ವಿಜಯ್. ಆಲ್ರೈಟ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.